ರಿಂಕಲ್ಸ್ ಎಲ್ಲ ಬರಬಾರ್ದು ಅಂದ್ರೆ ನೀವು ಈ ತರ ಎಕ್ಸರ್ಸೈಸ್ ಮಾಡಬೇಕು ನೋಡಿ. ತುಂಬಾ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಕಮೆಂಟ್ ಮಾಡಿ ಅಂತ ಬೇಡ್ತಿದ್ದೆ. ಸಾಗರದ ಹಾಗೆ ಕಮೆಂಟ್ ಬಂತು, ತುಂಬಾನೇ ಖುಷಿ ಆಯ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಫ್ರೆಂಡ್ಸ್ ಜಾಯ್ಕ ಇರ್ಲಿಲ್ಲ, ಸೊ ಹಾಗೆ ಶಾಪ್ ಹೋಗಿ ಬಂದು ಫುಲ್ ಬಿಸಿಲು ಕುಡಿಡ್ಕೊಂಡು ಹೋಗಿದೆ. ಟ್ಯಾನ್ ಆಗುತ್ತಲ್ಲ. ಸ್ವಲ್ಪ ಫ್ರೂಟ್ಸ್ ಎಲ್ಲ ತರಕಿತ್ತು, ಸ್ವಲ್ಪ ಫ್ರೂಟ್ಸು ಹಾಗೆ ಈ ಸತಿ ತುಂಬಾ ಚಳಿ ಅಲ್ವಾ, ಸೊ ಹಾಗೆ ವ್ಯಾಸಲಿನ್ ಇಟ್ಕೊಂಡ್ಬಂದೆ. ಚಿಕ್ಕ ತಗೊಂಬಂದೆ, ಯಾಕಂದ್ರೆ ದೊಡ್ಡ ತಗೊಂಬಂದ್ರೆ ನಾನು ವೇಸ್ಟ್ ಮಾಡ್ತೀನಿ, ಅದಕ್ಕೋಸ್ಕರ. ಹಾಗೆ ರೋಸ್ ವಾಟರ್ ಮತ್ತೆ ಇದು ತಗೊಂಡ್ಬಂದಿದ್ದೀನಿ, ಮಖಾನ. ಇದು ತಂದಿದ್ದೇನಕ್ಕೆ ಅಂದ್ರೆ ಇದರಿಂದ ನಾನು ಏನೋ ಒಂದು ಬ್ಯೂಟಿ ಟಿಪ್ಸ್ ನಿಮಗೆ ಹೇಳ್ಬೇಕಂತ ಇದ್ದೀನಿ. ಸೊ ಹಾಗೆ ಇದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಓಕೆ, ಮತ್ತೇನಿಲ್ಲ, ಎಲ್ಲ ಸರ್ಫ್ ಪೌಡರ್. ಈ ಸತಿ ನಾನು ಹೊಸದಾಗಿ ವೈಟ್ ಕಲರ್ದು ಸಾಸಿವೆ ತಗೊಂಡ್ಬಂದಿದ್ದೀನಿ. ಇದರಲ್ಲಿ ದೃಶ್ಯ ತೆಗೆದ್ರೆ ತುಂಬಾನೇ ಒಳ್ಳೇದಂತೆ, ಸೊ ಹಾಗೆ ತಗೊಂಡಿದ್ದೀನಿ. ತುಂಬಾ ಪವರ್ಫುಲ್ ಅಂತ ಇದು. ಓಕೆ, ಸ್ವಲ್ಪ ತರಕಾರಿ ತಗೊಂಡ್ಬಂದೆ. ಈ ವ್ಲಾಗ್ ನೋಡೋ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಶುರು ಮಾಡಿ. ಲಾಸ್ಟ್ ವ್ಲಾಗ್ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ಹಾಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ತುಂಬಾ ಲೆಂತಿ ಆಯ್ತು ಅಂತ. ಸೊ ಅದಕ್ಕೋಸ್ಕರ ಈ ವ್ಲಾಗ್ ಅನ್ನ ಸ್ವಲ್ಪ ಶಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೇನಂದ್ರೆ ತುಂಬಾ ಜನ ಹೇಳಿದ್ರಿ ಅರ್ಥ ಆಗ್ಲಿಲ್ಲ, ಕೆಲವರು ಅರ್ಥ ಆಯ್ತು, ಸ್ಕಿಪ್ ಮಾಡ್ಬೇಕಾಯ್ತು ಅಂತ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಜವಾಗ್ಲೂ ಅದು ವ್ಲಾಗ್ ನಿಮ್ಗೆ ಅರ್ಥ ಆಗೋದಿಲ್ಲ, ಯಾಕಂದ್ರೆ ಅದು ಒಂದು ಕಂಟಿನ್ಯೂ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಮೆತ್ತಗಂಜಿ ಬಗ್ಗೆ ಹೇಳಿಕ್ಕೆ ನಂಗೆ ಅಷ್ಟೊಂದಿತ್ತು ವಿಷಯ. ಸೊ ಅಷ್ಟು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಅದ್ರ ಬಗ್ಗೆ ನಾನು ಅದೆಲ್ಲ ಹೇಳಲೇಬೇಕಿತ್ತು, ಇಲ್ಲಾಂದರೆ ಅದು ನಾನು ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ನಾನು ಆ ಥರ ತಮ್ನೇಲ್ ಹಾಕಿದಾಗ ಅದಕ್ಕೆ ನಾನು ವ್ಯಾಲ್ಯೂ ಕೊಡೋದು ತುಂಬಾ ಇಂಪಾರ್ಟೆಂಟು. ನೀವು ನೋಡಿದಾಗ ಅದಕ್ಕೊಂದು ಡೀಟೇಲ್ಸ್ ಕೊಡೋದು ನಂಗೆ ತುಂಬ ಇಂಪಾರ್ಟೆಂಟು. ಇಲ್ಲ ತಮ್ನೇಲ್ ಒಂದು ದೊಡ್ಡದು ಹಾಕಿ ಆಮೇಲೆ ಅದರೊಳಗೆ ಏನಿಲ್ಲ ಅಂದರೆ ಸರಿಯಾಗಲ್ಲ. ಅದಕ್ಕೋಸ್ಕರ ನಾನು ಡೀಟೇಲಾಗಿ ಸ್ವಲ್ಪ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದು. ಎಸ್, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರು ತುಂಬಾ ಒಳ್ಳೇದಾಗಿದೆ, ಥ್ಯಾಂಕ್ ಯು ಅಂತ ಅಂದರು. ಇಷ್ಟು ದಿನ ಕಮೆಂಟ್ ಮಾಡಿ ಅಂತ ಬೇಡ್ತಿದ್ದೆ. ಸಾಗರದ ಹಾಗೆ ಕಮೆಂಟ್ ಬಂತು, ತುಂಬಾ ಖುಷಿ ಆಯಿತು. ಏನೇ ಆಗಲಿ ನೀವು ರಿಯಾಕ್ಟ್ ಮಾಡಿರಲ್ಲ, ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಿಲ್ಲ, ಆದರೂ ರಿಯಾಕ್ಟ್ ಮಾಡಿರಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮೊನ್ನೆದು ಬ್ಲಾಗಲ್ಲಿ ನಿಮಗೆ ಮೆತ್ತಗಂಜಿ ಮಾಡಿ ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ನಿಮಗೆ ನಾನು ನೆಕ್ಸ್ಟ್ ಟೈಮು ಯೂಟ್ಯೂಬ್ ಶಾರ್ಟ್ಸಲ್ಲಿ ಮೆತ್ತಗಂಜಿ ಮಾಡೋದು ಹೇಗೆ ಅಂತ ಹಾಕ್ತೀನಿ. ಯಾಕಂದರೆ ಮೊನ್ನೆ ನಂಗೆ ತುಂಬ ಡಿಸ್ಟರ್ಬ್ ಆಯಿತು, ನೀರಿಲ್ಲದೆ. ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಫ್ಲ್ಯಾಟಲ್ಲಿ ನೀರಿಲ್ಲದೆ ತುಂಬಾ ಕಷ್ಟ ಆಯಿತು. ಸೊ ಹಾಗೆ ನಿಮಗೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ನಾನು ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ಮಾಡಿದ್ದಲ್ವಾ, ಅರ್ಜೆಂಟಲ್ಲಿ ಮಾಡಿದ್ದೆ. ಸೊ ನೆಕ್ಸ್ಟ್ ಟೈಮ್ ಕ್ಲಿಯರಾಗಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಬರುತ್ತೆ. ನಾನು ಯಾವಾಗ ಮಾಡ್ತೀನಿ ಅಂತ ನೋಡೋಣ, ಒಂದು ಈ ಮಂತ್ ಒಳಗೆ ಹಾಕ್ತೀನಿ, ಸರಿನಾ ಫ್ರೆಂಡ್ಸ್? ಯುವಾನು ಮೊನ್ನೆಯಿಂದ ಗಣೇಶ ಮಾಡಬೇಕು. ಇದು ಮೋಲ್ಡ್ ಆ್ಯಂಡ್ ಮೇಕ್ ನ್ಯಾಚುರಲ್ ಕ್ಲೇ ಅಂತ, ಅಂದರೆ ಇದು ಇಂಪ್ರೆಷನ್ ಬರುತ್ತಲ್ಲ, ಅವನಿಗೊಂದು ಗಣೇಶ ಮಾಡೋದು ಒಂದು ಇದು ತುಂಬ ಇಷ್ಟ. ಒಂದು ಮಾಡಿದೆ, ಲಾಸ್ಟ್ ಟೈಮ್ ತೋರಿಸಿದ್ದೆ, ಬೇಕಾದ್ರೆ ಇವಾಗ ಮತ್ತೆ ತೋರಿಸ್ತೀನಿ ನೋಡಿ. ಇದಕ್ಕೆ ಇಲ್ಲಿ ಕ್ಲೇ ಹಾಕಿ ಮಾಡುವಂಥದ್ದು. ಕ್ಲೇ ಇವಾಗ ರಿಟರ್ನ್ ಮಾಡಬೇಕು, ಯಾಕಂದರೆ ನೋಡಿ ಇಲ್ಲಿ ಹೋಲ್ ಆಗಿದೆ. ಇಷ್ಟಕ್ಕೆ ಎಷ್ಟು ಗೊತ್ತಾ? 475 ರೂಪೀಸ್. ಹಠ ಮಾಡ್ದೆ, ಅದೇ ಬೇಕು. ಆ್ಯಕ್ಚುಲಿ 1 ಇಯರ್ ಬ್ಯಾಕ್ ಹೇಳಿದ್ದ, ನಾನು ಬುಕ್ ಮಾಡಿದ್ದೀನಿ, ಅದು ಇನ್ನೂ ಬರಲಿಲ್ಲ ಅಂತ ಹೇಳಿ ಆಮೇಲೆ ನೆನಪೋಯ್ತು. ಮೊನ್ನೆ ಮತ್ತೆ ನೆನಪಾಯಿತು, ಈಗ ತರಿಸಿದ್ದೀನಿ. ಈಗ ಇದು ರಿಟರ್ನ್ ಮಾಡಬೇಕು. ಇನ್ನೇನಾದ್ರು ನೆಪ ಹೇಳಬೇಕು, ಏನಾದ್ರು ನೋಡಬೇಕು, ಮತ್ತೆ ತೊಗೋಬೇಕು ಅಂತ ಹೇಳ್ತಾರ ಅಂತ. ಇವಾಗ ಅದು ಇದು ಬರ್ತಲ್ಲ, 475 500 ಹತ್ರ ಆಯ್ತಲ್ವ. ಅರೆ ಕ್ಲೇ ತುಂಬ ಇದೆ. ಇದು ಗಣೇಶನ ಮಾಡ್ತಲ್ಲ ಆ ಕ್ಲೇ, ಅದ್ರ ಜೊತೆ ಏನೋ ಸ್ಪಂಜ್ ಇದೆ. ಸೊ ಇದನ್ನೀಗ ರಿಟರ್ನ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ನಿನ್ನೆ ಇದು ಸರಿ ಇದ್ದಿದ್ರೆ ಇಷ್ಟೊತ್ತು ಮನೆಯೆಲ್ಲ ಕ್ಲೇ ಆಗ್ತಾ ಇತ್ತು, ಎಲ್ಲ ಕಡೆ ಗಲೀಜು ಅಂಟು ಆಗ್ತಿತ್ತು. ನಂಗೊಂದು ಕ್ಲೀನ್ ಮಾಡಲಿಕ್ಕೆ ದೊಡ್ಡ ಕೆಲಸ ಆಗ್ತಿತ್ತು. ದೊಡ್ಡ ಕೆಲಸ ಆಗುತ್ತೆ ಅಂತ ಗೊತ್ತಿದ್ರು ಮಾಡೋದು, ಯಾಕಂದರೆ ಅವನು ಮಕ್ಕಳಿಗೆ ಏನಾದ್ರು ಒಂದು ಅವ್ರದ್ದು ಕೈಯಲ್ಲಿ ಏನಾದ್ರು ಕೆಲಸ ಆಗ್ತಾ ಇರಬೇಕು ಅಂತ. ಆಗ ಅವರೇ ಏನಾದ್ರು ಒಂದು ಟ್ರೈ ಮಾಡ್ತಾ ಇರ್ತಾರೆ ಅಂತ ಫ್ಯೂಚರಲ್ಲಿ, ಅಥವಾ ಏನಾದ್ರು ಒಂದು ಮಾಡ್ತಾರೆ ಅಂತ. ನಾವೇನೋ ಮನೆ ಗಲೀಜಾಗುತ್ತೆ ಅಂತ ಮಾಡೋಕ್ಕೆ ಬಿಡಲಿಲ್ಲ ಅಂದರೆ ಅವ್ರು ಅಂಥದ್ದೆಲ್ಲ ಟ್ರೈ ಮಾಡುವಂಥದ್ದನ್ನೇ ಅವರು ನಿಲ್ಲಿಸ್ಬಿಡ್ತಾರೆ. ಸೊ ಮಕ್ಕಳು ಯಾವಾಗಲೂ ಕ್ರಿಯೇಟಿವ್ ಆಗಿರ್ಬೇಕಲ್ವ, ಹಾಗಾಗಿ ಅವನೇನು ಮಾಡ್ತಾನೆ ಅದನ್ನು ಸುಮ್ಮನೆ ಇರೋದು. ನೀವು ಹೀಗೆ ಮಾಡಕ್ಕೆ ಬಿಡ್ತೀರಾ ಅಥವಾ
ಟಿವಿ ಮೊಬೈಲ್ ನೋಡ್ತಾರ ನಿಮ್ಮ ಮಕ್ಕಳು ಹೇಗೆ ನೋಡಿ? ಇಷ್ಟ ಆಗಿದೆ ಆಲ್ರೆಡಿ, ಇಷ್ಟು ಮಾಡಿಟ್ಟಿದ್ದಾನೆ. ಇದನ್ನು ತೆಗಿಯಂಗಿಲ್ಲ, ನಾನು ಮುಟ್ಲಿಗಿಲ್ಲ. ಅಲ್ಲಿ ನೋಡಿ ಗಣೇಶ, ಅದು ಶೇಪ್ ಸರಿ ಬರಲಿಲ್ಲ ಅಂತೆ ಮುಖ, ಅದಕ್ಕೆ ಇಂಪ್ರೆಷನ್ ಬೇಕು ಅಂತ. ಕಿವ ನೋಡಿ, ಇದು ಯಾವ್ದ್ರಲ್ಲಿ ಮಾಡಿದೆ ಗೊತ್ತಾ? ಕಾಯಿ ಸಿಪ್ಪೆ, ಅದು ಬ್ಲೂ ಕಲರ್ ಇರುವಂಥದ್ದು ಕಾಯಿ ಸಿಪ್ಪೆದು. ಈ ಕಡೆ ಚಿಕ್ಕ ಚಿಕ್ಕದು ಇದೆಯಲ್ಲ, ಅದು ಮೊಟ್ಟೆದು ಇದು ಬರುತ್ತಲ್ಲ, ಮೊಟ್ಟೆ ಪೇಪರ್ದು ಬಾಕ್ಸ್, ಅದರಲ್ಲಿ ಮಾಡಿದ್ದಾನೆ. ದೇವಸ್ಥಾನದೊಳಗೆ ಹೋಗ್ಲಿಕ್ಕೆ ಈ ಕಡೆಯಿಂದ. ಫ್ರೆಂಡ್ಸ್, ನೀವು ತುಂಬಾ ಜನ ಕಮೆಂಟ್ ಮಾಡಿದ್ರಿ ಪಿಗ್ಮೆಂಟೇಷನ್ಗೆ ಏನಾದ್ರು ಹೇಳಿ ಅಂತ. ಸೊ ಹಾಗೆ ಇವತ್ತು ನಿಮಗೋಸ್ಕರ ನಾನು ಪಿಗ್ಮೆಂಟೇಷನ್ಗೆ ಒಂದು ಹೋಮ್ ರೆಮಿಡಿ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಸಿಗುವಂತಹ ಜಾಯಿಫಲ ಅಂತ ಹೇಳ್ತಾರೆ ಅಥವಾ ಜಾಯಿಕಾಯಿ ಅಂತ ಹೇಳ್ತಾರೆ. ಇದನ್ನ ತಗೊಂಡು ನಾನು ಇವಾಗ ಜಾಯಿಕಾಯ್ದು ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಎಸ್, ಇದನ್ನ ಯಾವ್ದೆಲ್ಲ ಮಿಕ್ಸ್ ಮಾಡ್ಕೋಬಹುದು ಅಂದ್ರೆ ಇದನ್ನ ನಾವು ಕಲ್ಲಲ್ಲಿ ತೇರ್ಕೋಬೇಕು. ತೇರ್ಬೇಕಾದ್ರೆ ನಾವು ರೋಸ್ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಹನಿಯಲ್ಲಿ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬಹುದು, ಮೊಸರು ಕೂಡ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಲೆಮನ್ ಜ್ಯೂಸ್ ಕೂಡ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಯಾವ ಮೇಲೆ ಈಸಿಯಾಗಿ ಸಿಗ್ತದೆ ಅದರಲ್ಲಿ ಮಾಡಿ. ನಾನಿವತ್ತು ಹಾಲಲ್ಲಿ ತೆಗೆದುಕೊಂಡು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಂದಿನಿ ಹಾಲು ಸಿಗೋದಿಲ್ಲ. ನೀವು ಹಾಲು ಯೂಸ್ ಮಾಡಿದ್ರೆ ರಾ ಹಾಲು ಯೂಸ್ ಮಾಡಬೇಕು, ಅಂದ್ರೆ ಬಿಸಿ ಮಾಡಿರಬಾರ್ದು. ಹಸುವಿನ ಹಾಲು ಸಿಕ್ಕರೆ ನೀವು ಅದನ್ನೇ ಯೂಸ್ ಮಾಡಿ. ನಾನು ಇಲ್ಲಿ ಗೋವಾ ಡೈರಿ ಸಿಗೋದು, ಗೋವಾದಲ್ಲಿ ಗೋವಾ ಡೈರಿ ಅಂತ, ನಂದಿನಿ ಹಾಲು ಸಿಗೋದಿಲ್ಲ. ಇದನ್ನ ಹಾಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಈ ತರ ಇದನ್ನ ತೆಗೆಯಬೇಕು. ಜಾಯಿಕಾಯಲ್ಲಿ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್, ಹಾಗೆ ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಾ ಹಾಗೆ ಎಲ್ಲ ಪ್ರಾಪರ್ಟೀಸ್ಗಳು ಇರೋದ್ರಿಂದ ಇದು ಆಂಟಿ ಏಜಿಂಗ್ ಆಗಿ ಸಹ ವರ್ಕ್ ಆಗ್ತದೆ. ತುಂಬಾ ಯಂಗ್ ಆಗಿ ಕಾಣಿಸ್ಬೋದು ಇದನ್ನ ಯೂಸ್ ಮಾಡಿದ್ರೆ. ಅದು ಅಲ್ಲದೆ ನಿಮ್ಮ ಮುಖದಲ್ಲಿರುವಂತಹ ಕಲೆಗಳು ಹೋಗ್ತದೆ, ಡಾರ್ಕ್ ಸ್ಪಾಟ್ ಇರ್ಬೋದು, ಆಮೇಲೆ ಓಪನ್ ಪೋರ್ಸ್ ಇರುತ್ತಲ್ಲ ಮುಖದಲ್ಲಿ, ಒಟ್ಟೊಟ್ಟೆ ಇರುತ್ತಲ್ಲ, ಅದರಲ್ಲಿ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಎಲ್ಲ ಇರುತ್ತೆ, ಅದನ್ನು ಹೋಗುತ್ತೆ. ಹಾಗೇನೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಪಿಗ್ಮೆಂಟೇಷನ್ಗಂತೂ ತುಂಬಾನೇ ಒಳ್ಳೇದು. ಹಾಗೆ ಈಗ ಸುಟ್ಟ ಕಲೆಗಳೆಲ್ಲ ಇರ್ತದೆ, ಅಥವಾ ಮುಖದಲ್ಲಿ ಬಿದ್ದು ಗಾಯ ಆಗಿರುತ್ತೆ, ಅಂತ ಕಲೆಗಳೆಲ್ಲ ಇರ್ತದೆ, ಅದೆಲ್ಲಕ್ಕೂ ಇದು ಕಲೆ ಹೋಗ್ಲಿಕ್ಕೆ ಸಹ ಯೂಸ್ ಆಗ್ತದೆ. ಹಾಗೆ ರೆಡ್ನೆಸ್ ಇರ್ಬೋದು, ಫಫಿನೆಸ್ ಅಂತ ಹೇಳ್ತಾರಲ್ಲ, ಮುಖದಲ್ಲೆಲ್ಲ ರೆಡ್ ಆಗಿರೋದು, ಅಂಥದ್ದೆಲ್ಲ ಇದ್ರೂ ಕಡಿಮೆ ಆಗ್ತದೆ. ಸೋರಿಸಿಸ್ ಎಲ್ಲ ಇರುತ್ತಲ್ಲ, ಅದಕ್ಕೂ ಇದು ಯೂಸ್ ಮಾಡ್ಬೋದು. ಸೊ ತುಂಬಾ ಬೆಸ್ಟ್ ಅಂತ ಹೇಳ್ತೇನೆ, ಇದನ್ನ ಯೂಸ್ ಮಾಡಿ. ಈ ತರ ಕಲ್ಲು ಎಲ್ಲರ ಮೇಲೆ ಇದ್ದೇ ಇರುತ್ತೆ, ಮಗುದ ಮೇಲೆ ಅಂತ ಇದ್ದೇ ಇರುತ್ತೆ. ಯುವಾನ್ಗೆ ಇದು ಮಗು ರೋಗ ತಗೊಂಬಂದಿದ್ದು ಕಲ್ಲು. ಆಕ್ಚುಲಿ ಮಗು ರೋಗ ಇದನ್ನ ಕೊಡ್ತಾ ಇದ್ವಿ, ಇದು ಇಪ್ಪಲಿ, ಬಜೆ, ಪಿನಾರೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ವಿ. ಫ್ರೆಂಡ್ಸ್, ನಾನು ಸ್ವಲ್ಪ ಇದಕ್ಕೆ ಹನಿಯನ್ನ ಹಾಕ್ತೀನಿ. ಫೇಸ್ ಪ್ಯಾಕ್ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಹನಿ ಇಲ್ಲ ಅಂದ್ರೆ ಬರೀ ಹಾಲಲ್ಲಿ ಹಾಕಿ ಪರವಾಗಿಲ್ಲ, ಸಾಕು. ಫ್ರೆಂಡ್ಸ್, ಇದು ಆಯಿಲ್ ಸ್ಕಿನ್ ಇದ್ದವರಿಗೆ ತುಂಬಾನೇ ಒಳ್ಳೇದು. ಎಕ್ಸೆಸ್ ಆಯಿಲ್ ಇರುತ್ತಲ್ಲ, ಓಪನ್ ಪೋರ್ಸ್, ಆಯಿಲ್ ಎಲ್ಲ ತುಂಬಾ ಇರುತ್ತಲ್ಲ, ಸೊ ಅಂತವರಿಗೆ ತುಂಬಾನೇ ಒಳ್ಳೇದು. ಆಯಿಲ್ ಎಲ್ಲ ರಿಮೂವ್ ಮಾಡುತ್ತೆ ಇದು. ಮುಖದಲ್ಲಿ ತೇವಾಂಶವನ್ನು ಕೂಡ ಕೊಡ್ತದೆ, ಗ್ಲೋನೆಸ್ ಕೊಡ್ತದೆ. ಆಕ್ಚುಲಿ ಪಿಗ್ಮೆಂಟೇಷನ್ ಇದ್ದವರು ಜಾಯಿಕಾಯಿ ಮತ್ತೆ ನೀವು ಲೆಮನ್ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆದ್ರೆ ಕೆಲವರಿಗೆ ಲೆಮನ್ ಸೂಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ತುಂಬಾ ಒಳ್ಳೆ ರಿಸಲ್ಟ್ ಕೊಡೋದು ಲೆಮನ್ ಹಾಕಿದ್ರೆ, ಕೆಲವರಿಗೆ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಎಲ್ಲ ಸ್ಕಿನ್ನಿಗೆ ಸೂಟ್ ಆಗೋದು ಇದೆ, ಅದಕ್ಕೆ ನಾನು ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಹಾಲಲ್ಲಿ ಮಿಕ್ಸ್ ಮಾಡಿ ತೆಗೆದ್ರಿಂದ ಮುಖದಲ್ಲಿ ಎಲಾಸ್ಟಿಸಿಟಿ ಮೇಂಟೈನ್ ಮಾಡ್ತದೆ, ಹಾಗೆ ಮುಖ ಯಂಗ್ ಆಗಿ ಕಾಣುವಾಗೆ ಫೀಲ್ ಮಾಡ್ತದೆ. ಫ್ರೆಂಡ್ಸ್, ಒಮ್ಮೆ ಎಲ್ಲ ಕೈಯಲ್ಲಿ ಈ ತರ ಕಲ್ಸ್ಕೊಳ್ಳಿ, ಯಾಕಂದ್ರೆ ಸೈಡ್ ಎಲ್ಲ ಹಾಲು ಇರುತ್ತೆ ಅಥವಾ ಹನಿಯ ಜೊತೆ ಮಿಕ್ಸ್ ಆಗಿರಲ್ಲ ಸಲಿ. ಫೇಸ್ ಪ್ಯಾಕ್ ಹಾಕುವ ಮುಂಚೆ ನೀವು ಮುಖನ ವಾಶ್ ಮಾಡ್ಕೊಂಡ್ ಬರ್ಬೇಕು, ಆಮೇಲೆ ಹಚ್ಚಿ ಮುಖಕ್ಕೆ. ನೀವು ಜಾಯಿಕಾಯಿನ ಪುಡಿ ಮಾಡಿ ಇಟ್ಕೊಂಡ್ರೆ ಸ್ಕ್ರಬ್ ತರನು ಬಳಸ್ಕೋಬಹುದು. ಹಚ್ಚಿ ಆದ್ಮೇಲೆ ಸ್ವಲ್ಪ ಹಾಗೆ ಮಸಾಜ್ ಮಾಡಿ ಸ್ಕಿನ್ನಿಗೆ. ಫ್ರೆಂಡ್ಸ್, ಫೈನ್ ಲೈನ್ ಎಲ್ಲ ಬರಬಾರ್ದು, ವ್ರಿಂಕಲ್ಸ್ ಎಲ್ಲ ಬರಬಾರ್ದು ಅಂದ್ರೆ ನೀವು ಈ ತರ ಎಕ್ಸರ್ಸೈಸ್ ಮಾಡ್ಬೇಕು ನೋಡಿ. ಅವಾಗ ಮುಖದ ಹತ್ರ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ಆಗ್ತದೆ. ಹಾಗೆ ಫ್ರೆಂಡ್ಸ್, ಕುತ್ತಿಗೆಗೂ ಕೂಡ ಹಚ್ಕೊಳ್ಳಿ. ಫ್ರೆಂಡ್ಸ್, 20 ನಿಮಿಷ ಬಿಟ್ಟು ಅದಾದ್ಮೇಲೆ ವಾಶ್ ಮಾಡಿ. ಆಮೇಲೆ ಇದನ್ನ ನೀವು ವಾರಕ್ಕೆ ಅಟ್ಲೀಸ್ಟ್ 3 ಸಲ 4 ಸಲ ಆದ್ರೂ ಹಾಕಬೇಕು, ಅವಾಗ ಬೇಗ ರಿಸಲ್ಟ್ ನೋಡ್ಬೋದು. ದಿನ ಹಾಕಿದ್ರೂ ಒಳ್ಳೇದೇ. ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಇಲ್ಲ ಅಂದ್ರೆ ದಿನ ಹಾಕಿ, ಇಲ್ಲಾಂದ್ರೆ ವಾರಕ್ಕೆ 2 ಸತಿ 3 ಸತಿ ಹಾಕಿ. ಫೇಸ್ ವಾಶ್ ಏನು ಹಾಕ್ಬಿಡಿ, ಹಾಗೆ ನಾವು ವಾಶ್ ಮಾಡಿ ಬರೀ ನೀರಲ್ಲಿ. ನನ್ನ ಮಗ ಸ್ಕೂಲಿಂದ ಇವತ್ತು ಬೇಗ ಬಂದ, ಹಾಫ್ ಡೇ ಅವನಿಗೆ. 1:10ಗೆ ಹಾಫ್ ಡೇ ಇರುತ್ತೆ, 7:50ಗೆ ಸ್ಕೂಲ್ ಶುರು ಆಗುತ್ತೆ, ಹಾಗಾಗಿ 11:30ಗೆ ಹಾಫ್ ಡೇ ಅವರಿಗೆ. ನನ್ನ ಮೈಕ್ ವರ್ಕ್ ಆಗದೆ, ಮಾತಾಡೋದು ಕೇಳಿಸ್ತಾನೆ ಇರಲಿಲ್ಲ. ಅವನ ಮನೆಗೆ ಬೇಗ ಬಂದ್ರೆ ಇದೇ ತರ ನೋಡಿ ತರಲೆ. 20 ಮಿನಿಟ್ಸ್ ಆಯ್ತು, ಫುಲ್ ಡ್ರೈ ಆಗಿದೆ. ಡ್ರೈ ಆದ ತಕ್ಷಣ ವಾಶ್ ಮಾಡಿ. ಎಸ್ ಫ್ರೆಂಡ್ಸ್, ವಾಶ್ ಮಾಡ್ಕೊಂಡ್ ಬಂದೆ, ಮುಖ ನೋಡ್ಬೋದು. ಇವಾಗ ಸಾಫ್ಟ್ ಫೀಲ್ ಆಗ್ತಾ ಇದೆ.
ನೋಡಿ ಎಷ್ಟು ಗ್ಲೋ ಅನಿಸ್ತಾ ಇದೆ. ಇದೆಲ್ಲಕ್ಕೂ ಯೂಸ್ ಆಗುತ್ತೆ. ಸ್ಕಿನ್ ಗ್ಲೋ ಆಗಲಿಕ್ಕೆ, ಬ್ರೈಟ್ ಆಗಲಿಕ್ಕೆ, ಹಾಗೆ ಪಿಗ್ಮೆಂಟೇಷನ್ಗೆ, ಡಾರ್ಕ್ ಸ್ಪಾಟಿಗೆ, ಬ್ಲ್ಯಾಕ್ ಹೆಡ್ಸ್ಗೆ, ಹಾಗೆ ಸ್ಕಿನ್ ಎಲಾಸ್ಟಿಸಿಟಿಗೆ, ಹಾಗೆ ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಆಗುತ್ತೆ. ತುಂಬ ಯಂಗ್ ಆಗಿ ಕಾಣಿಸ್ಬೋದು ಇದನ್ನು ಹಾಕೊಂಡ್ರೆ. ನಾನು ಈಗ 30+ ಏಜ್ ಆಗಿರೋದ್ರಿಂದ ನಾನು ಇಂಥದನ್ನು ಜಾಸ್ತಿ ಮಾಡ್ತಾ ಇರ್ತೀನಿ. ಆ್ಯಂಟಿ ಏಜಿಂಗ್ಗೆ ಜಾಸ್ತಿ ಮಾಡ್ತಾ ಇರ್ತೀನಿ. ನಾನು ರೆಗ್ಯುಲರ್ ಆಗಿ ಈ ಥರ ಯೂಸ್ ಮಾಡ್ತಾ ಇರ್ತೀನಲ್ಲ, ಸೊ ಹಾಗೆ ಮಾಯ್ಶ್ಚರೈಸರ್ ಇದೇ ಇರುತ್ತಲ್ಲ, ಏನಾದ್ರು ಪ್ಯಾಕ್ ಹಾಕಿದಾಗ ಮಸಾಜ್ ಮಾಡಿಕೊಂಡು ಹಾಕ್ತೀವಲ್ಲ, ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆಗುತ್ತೆ. ಸೊ ಹಾಗೆ ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಟಿವಿ ಸುಮ್ಮನೆ ಪ್ಲೇ ಆಗ್ತಾ ಇರುತ್ತೆ. ಇವನ್ ಏನು ಕೆಲಸ ಮಾಡ್ತಾ ನೋಡಿ. ಏನಿದು ಇಲ್ಲ, ಏನು ಗಲೀಜು? ನಾನು ಹೇಳಿದ್ನಲ್ಲ ಕೆಳಗೆಲ್ಲ ಮಣ್ಣು ಬೀಳ್ಬಾರ್ದು ಅಂತ. ಹಾಂ, ಕೆಳಗಿನ ಮಣ್ಣು ಹಿಡ್ಕೊಂಡ್ಬಂದ್ಯಾ? ಹಾಂ, ಇಲ್ಲಿ ನೋಡಿ ಇದೇನೋ ಮಾಡಿದಂತೆ. ಇದಕ್ಕೆ ಕೆಳಗೆ ಬಟ್ಟೆ ಯಾಕೆ ಹಾಕಿದ್ದೆ? ಅದಕ್ಕೆ ಬಟ್ಟೆ ಹಾಕಿದ್ಯಾ? ಶಿವಲಿಂಗದಲ್ಲಿ ಇದೆಂತ? ಆಚೆ ಹೋಗ್ಬಿಡ. ಫುಲ್ ಗಲೀಜ್ ಆಗ್ತೀಯ. ಆಮೇಲೆ ಯುವನಲ್ಲಿ ಫುಲ್ ಗಲೀಜು ಮಾಡಿದಾನಲ್ವಾ, ಹೊರಗಡೆ ಹೋಗ್ಬಿಡ. ಏನದು? ಮಣ್ಣೆಂತ ಮಾಡಿ? ಎಂತ ಮಾಡ್ಲಿಕ್ಕೆ ಉಂಟಿಲ್ಲ? ಏನ್ ಬೇಕಾದ್ರೆ ಮಾಡು, ಗಲೀಜನ್ನು ಮಾಡ್ಲಿಕ್ಕಿಲ್ಲ. ಮತ್ತೆ ಏನ್ ಬೇಕಾದ್ರೆ ಮಾಡು. ಈ ಬ್ಲಾಗನ್ನ ಎಡಿಟಿಂಗ್ ಮಾಡ್ತಾ ಇದ್ದೆ, ಆ ಸಮಯದಲ್ಲಿ ಏನ್ ಮಾಡ್ತಿದ್ವಿ ನೋಡು. ಯುವ ನೀರಿಲ್ಲ ಬೇರೆ, ನಿಂಗೆ ಗೊತ್ತಲ್ಲ. ತೋರ್ಸು ಹೆಂಗ್ ಮಾಡಿದೆ ಅಂತ. ಥ್ರೆಡ್ ಎಂತ ಈಗ ತೋರ್ಸು. ತುಂಬ ದಿನದಿಂದ ಸ್ವಲ್ಪ ನೀರಿನ ಪ್ರಾಬ್ಲಮ್ ಬೇರೆ ಆಗ್ತಾ ಇದೆ. ಬೆಳಗ್ಗೆ ಬಿಡ್ತಾರೆ, ಮತ್ತೆ ನೀರೇ ಇರೋದಿಲ್ಲ. ಆಮೇಲೆ ಮಧ್ಯಾಹ್ನ ಬಿಟ್ಟರು ಸಂಜೆ ಮೇಲೆ ಬಿಡೋದು. ತುಂಬ ಪ್ರಾಬ್ಲಮ್. ಗೋವಾದಲ್ಲಿ ಪ್ರಾಬ್ಲಮ್, ನಮ್ಮ ಫ್ಲ್ಯಾಟಲ್ಲಿ ಪ್ರಾಬ್ಲಮ್, ಏನಂತಂದ್ರೆ ಇಲ್ಲಿ ಈ ಥರ ಮಾಡಿಕೊಂಡು ಗಲೀಜು ಮಾಡ್ತಿದ್ದಾನೆ. ನನಗೆ ಎಷ್ಟು ಕಷ್ಟ ಆಗುತ್ತೆ ಇವಾಗ. ಎಲ್ಲ ಬಕೆಟೆಲ್ಲ ತುಂಬಿಸಿಟ್ಟದು. ನನ್ನ ಬಟ್ಟೆಗಳು ಕಾಣಿಸ್ತಾರೆ. ಟಿವಿ ಒಂದು ಅವನೇ ಇರಬೇಕು ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ. ಅವನು ಈ ಥರ ಚೆನ್ನಾಗಿ ಮಾಡ್ತಾನಲ್ಲ, ಆವಾಗ ನನಗೆ ಮಾಡೋದು ಬೇಡ ಹೇಳಕ್ಕೆ ಮನಸ್ಸೇ ಆಗೋದಿಲ್ಲ. ಮಾಡಲಿ ಅಂತ ಆಗುತ್ತೆ. ಎಷ್ಟು ಗಲೀಜಾದರೂ ಪರವಾಗಿಲ್ಲ, ನಾನು ಕ್ಲೀನ್ ಮಾಡ್ತೀನಿ ಅಂತ ಅನ್ಸುತ್ತೆ. ಫ್ರೆಂಡ್ಸ್ ನೋಡಿ, ಗಣೇಶನ್ಗೆ ಪೇಟ ಬೇರೆ ಮಾಡಿದ್ದಾನೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಎಲ್ಲರಿಗೂ ನಮಸ್ಕಾರ.